ನೇತ್ರಾವತಿ ನದಿ ತೀರದಲ್ಲಿ ಸಿಕ್ಕಂತಹ 12 ಮೂಳೆಗಳು 6ನೇ ಪಾಯಿಂಟ್ನಲ್ಲಿ ಸಿಕ್ಕಂತಹ 12 ಮೂಳೆಗಳಿಗೆ ಸಂಬಂಧಪಟ್ಟಂತೆ ಯಾರದ್ದು ಆ ಮೂಳೆಗಳು ಮತ್ತು ಆ ವ್ಯಕ್ತಿಯ ಹಿನ್ನೆಲೆ ಏನು ಎಲ್ಲವನ್ನ ಕೂಡ ಇಡೀ ಕೇಸನ್ನ ಬಿಲ್ಡ್ ಮಾಡಬೇಕಾದಂತಹ ಅತಿ ದೊಡ್ಡ ಸವಾಲು ಎಸ್ಐಟಿ ಮುಂದೆ ಇದೆ. ಹೆಂಗೆ ಬಿಲ್ಡ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಪತ್ತೆಯಾದಂತಹ ಅಸ್ಥಿಪಂಜರ ಯಾರದ್ದು? ಈ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಆ ವ್ಯಕ್ತಿಯ ಸಾವು ಅಸಹಜ ಸಾವ ಅನ್ನೋದು ಒಂದು ಪ್ರಶ್ನೆ. ಅಂದರೆ ಆತ ಏನಾದರೂ ಆತ್ಮಹತ್ಯೆಗೆ ಶರಣಾಗಿ ಈ ರೀತಿ ಅಲ್ಲೇ ಆತನನ್ನ ದಫನ್ ಮಾಡಲಾಯ್ತಾ, ಹೂಳೋ ಕೆಲಸ ಆಯ್ತಾ ಅನ್ನೋದು ಒಂದು ಪ್ರಶ್ನೆ. ಅಥವಾ ಬೇರೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗಳಿಂದ ಮೃತಪಟ್ಟಂತಹ ವ್ಯಕ್ತಿಯ ಶವ ಅಲ್ಲಿ ಹೂಳಲಾಗಿತ್ತಾ ಅನ್ನೋದು ಒಂದು ಪ್ರಶ್ನೆ. ಇಡೀ ಪ್ರಕರಣ FSL ಮೇಲ್ ನಿಂತಿದೆ. ಪೊಲೀಸರಿಗೂ ಕೂಡ ಇಡೀ ಪ್ರಕರಣವನ್ನು ಬಿಲ್ಡ್ ಮಾಡಬೇಕು. ಇಡೀ ಟೈಮ್ ಲೈನನ್ನು ಈ ವ್ಯಕ್ತಿ ಹೇಳ್ತಾ ಇದ್ದಾನಲ್ಲ ಈಗ 94ರಿಂದ 2014 ಅಂತ, ಆ ಪೀರಿಯಡ್ನ ಮಧ್ಯದಲ್ಲಿ ಸಾವನ್ನಪ್ಪಿದ ವ್ಯಕ್ತಿಯ ಶವನ ಇದು ಅನ್ನೋದು ಗೊತ್ತಾಗಬೇಕಾಗಿದೆ. ಅಸ್ಥಿಪಂಜರವನ್ನು ಅನಾಲಿಸಿಸ್ ಮಾಡಿದಾಗ ಗೊತ್ತಾಗುತ್ತೆ. DNA ಪ್ರೊಫೈಲಿಂಗ್ ಒಂದು ಕಡೆಗೆ ಮಾಡಬೇಕಾಗತ್ತೆ. ಎರಡನೇದಾಗಿ ಕಾರ್ಬನ್ ಡೇಟಿಂಗನ್ನು ಮಾಡಬೇಕಾಗತ್ತೆ. ಮೃತಪಟ್ಟ ವ್ಯಕ್ತಿಯ ವಯಸ್ಸು ಎಷ್ಟಾಗಿತ್ತು ಅಂತ, ಮತ್ತು ಪೋಸ್ಟ್ಮಾರ್ಟಮ್ ಮಾಡಲಾಗಿತ್ತಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪೆರಿಮಾರ್ಟಮ್ ಆಗಿತ್ತಾ ಈ ವ್ಯಕ್ತಿಯ ದೇಹದ ಮೇಲೆ ಅನ್ನೋದು ಪ್ರಶ್ನೆ. ಪೋಸ್ಟ್ಮಾರ್ಟಮ್ ಅಂದರೆ ಪೊಲೀಸರ ಸಮ್ಮುಖದಲ್ಲಿ, ವೈದ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಆಗೋದು. ಪೆರಿಮಾರ್ಟಮ್ ಅಂತ ಹೇಳಿದ್ರೆ ವ್ಯಕ್ತಿ ಸಾಯಬೇಕಾದ್ರೆ ಆತನ ಮೂಳೆಗಳು ಯಾವುದಾದ್ರೂ ಮುರಿದಿತ್ತಾ ಅನ್ನೋದನ್ನು ಕೂಡ ಚೆಕ್ ಮಾಡಬೇಕಾಗತ್ತೆ. ಇದೆಲ್ಲ ಆಗೋದು FSLನಲ್ಲಿ. ಆಮೇಲೆ ಆತನ ಏಜ್ ಎಷ್ಟು, ಯಾವ ರೀಜನ್ಗೆ ಸಂಬಂಧಪಟ್ಟವನು ಎಲ್ಲ ಗೊತ್ತಾಗಬೇಕಾಗಿದೆ. ಸೊ ಕುತೂಹಲ ಇರೋದು, ಈ ದೂರುದಾರ ಹೇಳಿದ ಪ್ರಕಾರನೇ ಅಸ್ಥಿಪಂಜರದ ಕುರುಹು 6ನೇ ಪಾಯಿಂಟಲ್ಲಿ ಸಿಕ್ತು. ಸೊ ಅವನೇ ಕ್ಲೇಮ್ ಮಾಡ್ತಿರೋ ಪ್ರಕಾರ ಅದನ್ನು ಆತ ಹೂತ್ ಹಾಕಿರೋದು ಅನ್ನೋದು ಗೊತ್ತಾಗ್ತಾ ಇದೆ. ಹೂತ್ ಹಾಕಿದ್ನ ಅನ್ನೋ ಪ್ರಶ್ನೆ ಬರಲ್ಲ, ಬಿಕಾಸ್ ಅವ್ನು ಹೇಳಿದ ಜಾಗದಲ್ಲೇ ಸಿಕ್ಕಿರೋದದು. ಪ್ರಶ್ನೆ ಇರೋದು ಹೆದರಿಸಿ ಬೆದರಿಸಿ ಆತನ ಕೈಯಲ್ಲಿ ಹೂತ್ ಹಾಕ್ಲಾಯ್ತಾ, ಪಂಚಾಯತ್ ಬಳಿ ರೆಕಾರ್ಡ್ಸ್ ಇದೆಯಾ, ಇದು ಪ್ರಶ್ನೆ ಇರೋದು. SIT ತನಿಖೆಯಿಂದ ಈ ವಿಚಾರಗಳು ಗೊತ್ತಾಗುತ್ತೆ. ನಾಪತ್ತೆಯಾಗಿರೋ ಎಲ್ಲಾ ಪುರುಷರ ಲಿಸ್ಟ್ ಅನ್ನ SIT ಪಡೆದುಕೊಂಡಿದೆ. ಅಂದ್ರೆ ಆ ಲಿಮಿಟ್ಸ್ ಅಲ್ಲಿ ಈತ ಕೆಲಸ ಮಾಡಿರುವಂತಹ ಪೀರಿಯಡ್ 94ರಿಂದ 2014 ನಡುವೆ ಆ ಲಿಮಿಟ್ಸಲ್ಲಿ ಬೆಳ್ತಂಗಡಿ ಲಿಮಿಟ್ಸ್ ಇರ್ಬೋದು, ಧರ್ಮಸ್ಥಳದ ಔಟ ಪೋಸ್ಟ್ ಇರ್ಬೋದು, ಅಥವಾ ಕರ್ನಾಟಕದ ಬೇರೆ ಬೇರೆ ಪೊಲೀಸ್ ಠಾಣೆಗಳಿಂದ ಕೂಡ ಈ ಅವಧಿಯಲ್ಲಿ ನಿಮ್ಮಲ್ಲಿ ನಾಪತ್ತೆಯಾದ ಅನ್ಸಾಲ್ವ್ಡ್ ಕೇಸಸ್ ಇದೆಯಾ, ಇದ್ದರೆ ಮಾಹಿತಿ ಹಂಚಿಕೊಳ್ಳಿ ಅಂತ 2 ಆಯಾಮದಲ್ಲಿ ಲಿಸ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರು ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಅದನ್ನು ಮ್ಯಾಚ್ ಮಾಡೋ ಕೆಲಸ ಆಗುತ್ತಾ ಇಲ್ಲಿ, ಅಕ್ಯುರೇಸಿ ಎಷ್ಟು, ಇದೆಲ್ಲ ಪ್ರಶ್ನೆಗಳು ಇದ್ದಾವೆ. ತನಿಖೆ ಅಷ್ಟು ಸುಲಭ ಇಲ್ಲ, ಟ್ರಿಕ್ಕಿ ಇದೆ. ಸೊ ಉದ್ಖನನ ಮಾಡಿದಂತಹ 6ನೇ ಪಾಯಿಂಟ್ನಲ್ಲಿ ಎಲ್ರಿಗೂ ಇರೋ $1 ಮಿಲಿಯನ್ ಪ್ರಶ್ನೆ ಅದೇ. ಸಿಕ್ಕಂತಹ ಮೂಳೆಗಳು ಯಾವ ವ್ಯಕ್ತಿಯದು, ಆತ ವಿಕ್ಟಿಮ್ ಆಗಿದ್ನ, ಯಾವುದಾದ್ರೂ ಕೇಸ್ನಲ್ಲಿ ಯಾರಾದರೂ ಈತನನ್ನು ಕೊಲ್ಲಲ್ಪಟ್ರಾ ಅನ್ನೋದು ಒಂದು ಪ್ರಶ್ನೆ. ವಿಕ್ಟಿಮ್ಮಾ, ಕೊಲೆನಾ ಅದು, ಅಥವಾ ಆತ್ಮಹತ್ಯೆನಾ, ಅಥವಾ ಆತನಿಗೆ ಏನೋ ಒಂದು ಕಾಯಿಲೆ ಬಂದು ಖಿನ್ನತೆಗೆ ಒಳಗಾಗಿ ಆರೋಗ್ಯ ಸಮಸ್ಯೆಯಿಂದ ಸಾವನ್ನಪ್ಪಿದ್ದ, ಇವೆಲ್ಲ ವಿಚಾರಗಳು ಗೊತ್ತಾಗಬೇಕಾಗಿದೆ. ಪುರುಷನ ಶವ ಅನಾಮಿಕ ದೂರುದಾರ ವ್ಯಕ್ತಿ ಹೂತು ಹಾಕಿರೋ ಸಾಧ್ಯತೆ ಜಾಸ್ತಿ ಇದೆ. ಆತನ ಜೊತೆಗೆ ಯಾರಾದರೂ ಇದ್ದ, ಅನಾಮಿಕ ವ್ಯಕ್ತಿ ಜೊತೆಗೆ ಇನ್ಯಾರಾದರೂ ಬಂದು ಅಲ್ಲಿ ಆ ಕೆಲಸವನ್ನು ಮಾಡಿದ್ರಾ, ಪಂಚಾಯತ್ ಹತ್ರ ರೆಕಾರ್ಡ್ಸ್ ಇದೆಯಾ, ಪೊಲೀಸರವ್ರ ಹತ್ರ ರೆಕಾರ್ಡ್ಸ್ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಈಗ ಈ ಪ್ರಶ್ನೆ ಬರ್ತಾ ಇದೆ, ನದಿ ತಟದಲ್ಲಿ ಪುರುಷರ ಶವವನ್ನು ಹೂತು ಹಾಕಿದ್ದು ಯಾಕೆ ಅಂತ. ಬಟ್ ಹಿಂದೆ ಒಂದು 14-15 ವರ್ಷದ ಹಿಂದೆ ಅಲ್ಲಿ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನ ನೋಡ್ಕೊಳ್ಬೇಕಾಗುತ್ತೆ. ಸೊ ಅದನ್ನು ಹೆಂಗೆ ಕನ್ವಿನ್ಸ್ ಮಾಡ್ತಾರೆ ಡಾಕ್ಯುಮೆಂಟ್ ಸಮೇತ ಪಂಚಾಯತ್ ವ್ಯಕ್ತಿಗಳು ಅನ್ನೋದು ಇಂಪಾರ್ಟೆಂಟು. ಧರ್ಮಸ್ಥಳ ಗ್ರಾಮ ಪಂಚಾಯತ್ನಿಂದ ಪಟ್ಟಿ ತರಿಸ್ಕೊಳ್ಳೋ ಕೆಲಸ ಆಗಿದೆ. ಯಾಕಂದರೆ ಹೆಣ ಹೂತಿದ್ರೆ ದುಡ್ಡು ಕೊಟ್ಟಿರೋ ಕೆಲಸ ಕೂಡ ಆಗಿರುತ್ತೆ. ಮತ್ತು ಪೊಲೀಸರು ಮನವಿ ಪತ್ರವನ್ನು ಕೊಟ್ಟಿರ್ತಾರೆ ಓವರ್ ಆಫ್ ಟೈಮ್ ಆಫ್ ಪೀರಿಯಡು, ಇಂಥ ಒಂದು ಹೆಣ ಇಲ್ಲಿದೆ, ಇದನ್ನು ಹೂಳೋ ಕೆಲಸ ಆಗಬೇಕು, ನಿಮ್ಮವ್ರು ಯಾರನ್ನಾದ್ರೂ ಕಳಿಸ್ಕೊಡಿ ಅಂತ ಒಂದು ಮನವಿ ಪತ್ರಗಳು ಎಕ್ಸ್ಚೇಂಜ್ ಆಗಿರುತ್ತೆ. ಅಥವಾ ಇಂಥ ವ್ಯಕ್ತಿ ಹತ್ರ ನಾವು ಈ ಕೆಲಸ ಮಾಡಿಸಿದ್ದೀವಿ, ಆತನಿಗೆ ನೀವು $500 ಕೊಡಿ ಅಂತ ಏನಾದರೂ ಒಂದು ಮನವಿ ಪತ್ರ ಹೋಗಿರುತ್ತೆ. ಆ ಥರದ್ದು ಎಷ್ಟಿದೆ, ಏನು ಕತೆ ಅನ್ನೋದನ್ನೆಲ್ಲ ಮ್ಯಾಚ್ ಮಾಡೋ ಕೆಲಸವನ್ನು ತನಿಖೆಯ ಭಾಗವಾಗಿ SIT ಟೀಮ್ ಮಾಡುತ್ತೆ. ಬಟ್ ನಾನು ಹೇಳಿದ್ನಲ್ಲ ನಿಮಗೆ, ತುಂಬ ಟ್ರಿಕ್ಕಿ ಆಗಿದೆ ಇಡೀ ಕೇಸ್.